ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಟ್ರೆಂಡ್ಗೆ ಸ್ವಾಗತ. ನಿಮ್ಮ ಪಬ್ಲಿಕ್ ಟ್ರೆಂಡ್ ಇವತ್ತು ವಿಶೇಷ ವರದಿಯನ್ನ ಹೊತ್ತು ತಂದಿದೆ. ಖಾನಾಪುರ ಭಾಗದ ರೈತರು ಭತ್ತ, ಮೆಣಸಿನಕಾಯಿ, ಕಾಜು ಮಾತ್ರ ಹೆಚ್ಚಾಗಿ ಬೆಳೆಯುತ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಬೆಳೆಯಬಹುದಾದ ಅತ್ಯಧಿಕ ಲಾಭ ತಂದುಕೊಡುವ ಬೆಳೆಗಳ ಪರಿಚಯ ಇವರಿಗೆ ಅಷ್ಟೊಂದಿಲ್ಲ. ಆ ನಿಟ್ಟಿನಲ್ಲಿ ಖಾನಾಪುರದ ಶೇಡೆಗಾಳಿ ತೋಟಗಾರಿಕಾ ಕ್ಷೇತ್ರ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ವಿದೇಶಿ ತಳಿಯ ಹಣ್ಣುಗಳು, ಪಾಲಿಹೌಸ್ನಲ್ಲಿ ಅಂಜೂರ್, ಮೆಣಸು ಬೆಳೆಯಲಾಗಿದೆ. ಇದು ರೈತರು ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಧ್ಯಯನ ಕೇಂದ್ರವಾಗಿದೆ. ಇಡೀ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಿ ರೂಪುಗೊಂಡಿದೆ. ಅದು ಹೇಗಿದೆ, ರೈತರಿಗೆ ಯಾವ ರೀತಿ ಅನುಕೂಲ ಆಗಿದೆ ಎಂಬುದು ಖಾನಾಪುರ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿ ಸಿಂಧನೂರು ಹೆಮ್ಮಡಗ ಹೆದ್ದಾರಿಯಿಂದ ಹೊಲಕ್ಕೆ 1 ಕಿಲೋಮೀಟರ್ ಅಂತರದಲ್ಲಿ ಮಲಪ್ರಭಾ ನದಿಯ ಕೋಗಳತೆಯಲ್ಲಿ ಶೇಡೆಗಾಳಿ ತೋಟಗಾರಿಕಾ ಕ್ಷೇತ್ರವಿದೆ. 1965ರಲ್ಲಿ ತೋಟಗಾರಿಕಾ ಇಲಾಖೆ ರಾಜ್ಯ ಘಟಕವು 30 ಎಕರೆ ಪ್ರದೇಶದಲ್ಲಿ ಇದನ್ನ ಆರಂಭಿಸಿತ್ತು. ಆರಂಭದಲ್ಲಿ ಕೆಲವು ತಳಿಯ ಕಾಜು, ಮಾವು ಮತ್ತು ಚಿಕ್ಕು ಸಸಿಗಳನ್ನು ಮಾತ್ರ ಅಭಿವೃದ್ಧಿಪಡಿಸಿ ರೈತರಿಗೆ ವಿತರಿಸಲಾಗುತ್ತಿತ್ತು. ಅಲ್ಲದೆ ಅಧಿಕಾರಿಗಳ ಇಚ್ಛಾಶಕ್ತಿಯೋ ಸಿಬ್ಬಂದಿಗಳ ಕೊರತೆಯಿಂದಲೂ ಇದು ರೈತರಿಗೆ ಅಷ್ಟೊಂದು ಉಪಯುಕ್ತವಾಗಿರಲಿಲ್ಲ. ಆದರೆ ಈಗ ಇದು ವರದಾನವಾಗಿ ಮಾರ್ಪಟ್ಟಿದೆ. ಶೇಡೆಗಾಳಿ ತೋಟಗಾರಿಕಾ ಕ್ಷೇತ್ರಕ್ಕೆ 2021ರಲ್ಲಿ ರಾಜ್ಕುಮಾರ್ ಟಾಕಳೆಯವರು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ನೇಮಕವಾದ ಬಳಿಕ ಇದರ ಚಿತ್ರಣವೇ ಬದಲಾಗಿದೆ ಎನ್ನುತ್ತಾರೆ ರೈತರು. ಇಲ್ಲಿ ನಾನಾ ತರದ ಸುಧಾರಿತ ತಳಿಗಳ ಬಗೆಯ ಹಣ್ಣಿನ ಸಸಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸಸಿಗಳ ವಿತರಣೆ ಜೊತೆಗೆ ರೈತರಿಗೆ ಅಧ್ಯಯನಕ್ಕೂ ಇದು ಕೈಬೀಸಿ ಕರೆಯುತ್ತಿದೆ. ಬೆಳೆಯುವ ವಿಧಾನವನ್ನು ತಿಳಿಸಲಾಗುತ್ತಿದೆ. ಅಲ್ಲದೆ ಸರ್ಕಾರಕ್ಕೆ ಲಕ್ಷ ಆದಾಯವನ್ನು ಇದು ತಂದುಕೊಡ್ತಾ ಇರುವುದು ವಿಶೇಷ. ಕಸ, ಕಡ್ಡಿ, ಹಳೆ ಗಿಡಗಳಿಂದ ಇದು ನಿರುಪಯುಕ್ತವಾಗಿತ್ತು. ಈಗ ಪ್ರತಿಯೊಂದು ಪ್ರಕಾರದ ಬೆಳೆಗಳಿಗೂ ಒಂದೊಂದು ಪ್ಲಾಟ್ ಅನ್ನ ನಿರ್ಮಿಸಲಾಗಿದೆ. ಮಲಪ್ರಭಾ ನದಿಯಿಂದ ಪೈಪ್ಲೈನ್ ಮಾಡಿದ್ದು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಲಾಗಿದೆ. ಸಂಪೂರ್ಣವಾಗಿ ಸಾವಯವ ಪದ್ಧತಿಯನ್ನೇ ರೂಢಿಸಿಕೊಳ್ಳಲಾಗಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗದಗ್, ಕೊಪ್ಪಳ ಸೇರಿ ವಿವಿಧ ಜಿಲ್ಲೆಗಳ ರೈತರು ಬಂದು ಸಸಿಗಳನ್ನ ಒಯ್ಯುತ್ತಿದ್ದಾರೆ. ಅಲ್ಲದೆ ವಿವಿಧೆಡೆ ವಿದ್ಯಾರ್ಥಿಗಳು ಕೂಡ ಶೈಕ್ಷಣಿಕ ಅಧ್ಯಯನಕ್ಕೆ ಅಂತ ಬರ್ತಾರೆ. ನಾವು ಅವರಿಗೆ ಮಾರ್ಗದರ್ಶನ ಕೂಡ ನೀಡುತ್ತಿದ್ದೇವೆ. ಇನ್ನು ತೋಟಗಾರಿಕಾ ಇಲಾಖೆ ಹಿರಿಯ ಅಧಿಕಾರಿಗಳು ವಿವಿಧ ಪ್ರಧಾನದ ಹಣ್ಣುಗಳು, ರೋಗ ನಿರೋಧಕ ಮತ್ತು ಔಷಧಿ ಗುಣಗಳನ್ನು ಹೊಂದಿರುವ ಪ್ರಧಾನ ಮತ್ತು ಅಪ್ರಧಾನ ಹಣ್ಣುಗಳನ್ನ ಇಲ್ಲಿ ನಾಟಿ ಮಾಡಲಾಗಿದೆ. ಪ್ರಧಾನ ಪ್ರಕಾರದಲ್ಲಿ ಬಿಳಿ ಮತ್ತು ನೀಲಿ ನೆರಳೆ ಹಣ್ಣುಗಳನ್ನು ಬೆಳೆಯಲಾಗಿದೆ. ಇನ್ನು ಹಲಸಿನ ಹಣ್ಣಿನಲ್ಲಿ 7ರಿಂದ 8 ತಳಿಗಳಿದ್ದು ಸಿದ್ದು, ಭೈರಸಂದ್ರ, ನಾಗಸಂದ್ರ, ಮಂಕಾಳೆ ರೆಡ್, ವಿಯೆಟ್ನಾಂ ರೆಡ್, ರಾಜ್ಯ ಹಲಸ, ರುದ್ರಾಕ್ಷಿ ಹಲಸ್, ಪ್ರಕಾಶಚಂದ್ರ, ವಿಯೆಟ್ನಾಂ ಸೂಪರ್ ಅರ್ಲಿ, ಅದೇ ರೀತಿ ತೆಂಗು ಟಿ ಇಂಟು ಡಿ, ಚಿಕ್ಕು ಸಸಿಗಳು, ಕಾಜು, ಬೆಂಗುರ್ಲಾ 4 ಮತ್ತು 7 ಹೆಸರಿನ ಸಸಿಗಳು ಸೇರಿ ಮತ್ತಿತರ ಹಣ್ಣುಗಳ ಸಸಿಗಳು ಇಲ್ಲಿ ಮಾರಾಟಕ್ಕೆ ಲಭ್ಯ ಇವೆ. ಅಪ್ರಧಾನ ಹಣ್ಣುಗಳು ಅತ್ಯಧಿಕ ಪೋಷಕಾಂಶ ಮತ್ತು ವಿವಿಧ ರೋಗಗಳಿಗೆ ರಾಮಬಾಣವಾಗಿರುವ ಬಟರ್ ಫ್ರೂಟ್, ಮಿರಾಕಲ್ ಫ್ರೂಟ್, ವಾಟರ್ ಆಪಲ್, ಬ್ರೆಡ್ ಫ್ರೂಟ್, ಎಗ್ ಫ್ರೂಟ್, ಮೆಕಾಡಮಿಯಾ ನಟ್, ಲಾಂಗನ್, ಮಿಲ್ಕ್ ಫ್ರೂಟ್, ರಾಮ್ಭೂತಾನ್, ಲಿಚಿ, ಆಪಲ್, ಮ್ಯಾಂಗೋಸ್ಟಿನ್, ಕೋಕಮ್, ಲಕ್ಷ್ಮಣ ಫಲ, ಹನುಮಾನ್ ಫಲ್, ರಾಮಫಲ, ಬರ್ಬಾ, ಸ್ಟಾರ್ ಫ್ರೂಟ್ ಸೇರಿ ನಾವು ಹೆಸರೇ ಕೇಳದ ಅನೇಕ ಹಣ್ಣುಗಳನ್ನ ಇಲ್ಲಿ ಬೆಳೆಯಲಾಗಿದೆ. ಈಗ ಅವು ಫಸಲು ಕೊಡುತ್ತಿವೆ. ಇವುಗಳ ಸಸಿಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಮಾರಾಟ ಮಾಡಲು ತೋಟಗಾರಿಕಾ ಇಲಾಖೆ ಸಿದ್ಧತೆ ನಡೆಸಿದೆ. 40 ಬಗೆಯ ಮಾವುಗಳು. ಇನ್ನು ಮಾವಿನ ಹಣ್ಣಿನಲ್ಲಿ 40 ವಿವಿಧ ಬಗೆಯ ಸಸಿಗಳನ್ನು ನಾಟಿ ಮಾಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈಗ ಅವು ಹೂವು ಕೂಡ ಬಿಟ್ಟಿವೆ. ಅಲ್ಲದೆ ಮಿಯಾಜಾಕಿ ಮಾವು ಕೂಡ ಬೆಳೆಯಲಾಗುತ್ತಿದೆ. ಸದ್ಯಕ್ಕೆ ಆಪೂಸ್, ಕೇಸರ್, ಮಲ್ಲಿಕಾ, ತೋತಾಪುರಿ, ಗೋವಾ ಮಂಕೂರ್, ಅಪ್ಪೆಮಿಡಿ, ಪೈರಿ, ದೂದಪೇಡ, ಬೆನೆಶಾನ್, ಸ್ವರ್ಣರೇಖಾ, ಬಂಗಾನಪಲ್ಲಿ,
ನೀಲಂ ಸೇರಿ 2023-24ರಲ್ಲಿ 5,000 ಮಾವು, 4,000 ಲಿಂಬು, 4,000 ಕರಿಮೇವು ಸೇರಿ ಇನ್ನಿತರ ಸಸಿಗಳನ್ನು ಮಾರಾಟ ಮಾಡಲಾಗಿದೆ. ಒಂದು ಸಸಿ ಮಾವಿಗೆ 42 ರೂಪಾಯಿ, ಲಿಂಬೆ 18 ರೂಪಾಯಿ, ಕರಿಮೇವು 15 ರೂಪಾಯಿ, ಕಾಜು 30 ರೂಪಾಯಿ, ಅಂಜೂರ್ 50 ರೂಪಾಯಿ ಸಸಿಗಳಿಗೆ ದರವನ್ನು ನಿಗದಿಪಡಿಸಲಾಗಿದೆ. ಪ್ರತಿ ವರ್ಷ ಇಲ್ಲಿ ಬಳಸಿ ಉಳಿದಿರುವ ಸುಮಾರು 50 ಟನ್ ಎರೆಹುಳು ಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡಲಾಗುತ್ತಿದೆ. ಅದೇ ರೀತಿ ಅಲ್ಲಲ್ಲಿ ಜೇನು ಪೆಟ್ಟಿಗೆಗಳನ್ನು ಅಳವಡಿಸಲಾಗಿದೆ. ಇವುಗಳಿಂದಲೂ ಇಲಾಖೆಗೆ ಉತ್ತಮ ಆದಾಯ ಬರುತ್ತಿದೆ. ಪಾಲಿ ಹೌಸ್ನಲ್ಲಿ ಅಂಜೂರ್. ವನಭೂಮಿ ಪ್ರದೇಶದಲ್ಲಿ ಅಂಜೂರ್ ಬೆಳೆಯಲಾಗುತ್ತದೆ. ಆದರೆ ಅತಿ ಹೆಚ್ಚು ಮಳೆ ಬೀಳುವ ಖಾನಾಪುರದಲ್ಲಿ ಪಾಲಿ ಹೌಸ್ನಲ್ಲಿ 180 ಹನಿ ಮತ್ತು ಡಯಾನಾ ತಳಿಯ ಅಂಜೂರ್ ನಾಟಿ ಮಾಡಿದ್ದು ಗಿಡಗಳು ಚೆನ್ನಾಗಿ ಬೆಳೆದಿವೆ. ಇದು ರಾಜ್ಯದಲ್ಲೇ ಮೊದಲ ಪ್ರಯೋಗ. ಈಗ ಹಣ್ಣು ಬಿಡಲು ಶುರುವಾಗಿವೆ. ತುಂಬಾ ರುಚಿಕರವಾಗಿವೆ. ಇನ್ನೊಂದು ತಿಂಗಳಲ್ಲಿ ಪೂರ್ತಿ ಗಿಡಗಳಲ್ಲಿ ಹಣ್ಣು ಕಾಣಿಸಲಿವೆ. ಟೆಂಡರ್ ಕರೆದು ಮಾರಾಟ ಮಾಡಲಿದ್ದೇವೆ. ಒಳ್ಳೆಯ ಆದಾಯ ಬರುವ ನಿರೀಕ್ಷೆ ಇದೆ ಎನ್ನುತ್ತಾರೆ ರಾಜ್ಕುಮಾರ್. ಕಾಳಮೆಣಸು ಪ್ರಯೋಗ. ಪ್ರಾಯೋಗಿಕವಾಗಿ 20 ಗುಂಟೆ ಪಾಲಿ ಹೌಸ್ ಜಾಗದಲ್ಲಿ 1,000 ಕಾಳಮೆಣಸು ಸಸಿ ನೆಟ್ಟಿದ್ದೇವೆ. ಯಾವುದೇ ರೋಗ ಕೀಟ ಬಾಧೆ ಕಂಡು ಬಂದಿಲ್ಲ. ಇನ್ನು 3-4 ವರ್ಷಗಳ ಬಳಿಕ ಇಳುವರಿ ಪ್ರಾರಂಭವಾಗಲಿದೆ. ವರ್ಷಕ್ಕೆ ಅಂದಾಜು 2.5 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಸಾಲಿನಿಂದ ಸಾಲಕ್ಕೆ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರವನ್ನು ಕಾಯ್ದುಕೊಳ್ಳಲಾಗಿದೆ. ಮಿಶ್ರ ಬೆಳೆಯಾಗಿ ಮೆಣಸಿನಕಾಯಿ, ಟೊಮೆಟೊ ಸೇರಿ ಮತ್ತಿತರ ಬೆಳೆ ಬೆಳೆಯಬಹುದಾಗಿದೆ. ಸದ್ಯ ಬೆಳೆದಿರುವ ಮೆಣಸಿನಕಾಯಿಯಿಂದ 60 ರಿಂದ 70 ಸಾವಿರ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಇನ್ನು ಪಾಲಿ ಹೌಸ್ಗೆ ಗಾಳಿ ತಡೆಯಲು ಗಾಳಿ ಮರ ಬೆಳೆಸಲಾಗಿದೆ. ಅವರಲ್ಲಿ ಯಾವ್ದು ಬೆಳಿಬೇಕು, ಯಾವ್ದು ಬೆಳಿಬಾರ್ದು ನಾವು ಸಹ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ವಿ. ಸೊ ಅವರಿಗೆ ಒಂದು ಒಳ್ಳೆಯ ಒಂದು ಕಲಿಯೋಕ್ಕೆ ಇದೊಂದು ಒಳ್ಳೆಯ ಕ್ಷೇತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಖಾನಾಪುರ ತಾಲೂಕಿನ ಶೇಡಗಳ್ಳಿ ತೋಟಗಾರಿಕೆ ಕ್ಷೇತ್ರ ನಮ್ಮ ಇಲಾಖೆ ಅಧೀನದಲ್ಲಿತ್ತು. ಅಲ್ಲಿ 30 ಎಕರೆ ಜಮೀನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಇದೆ. ಮೊದಲಲ್ಲಿ ಸುಮಾರು ಒಂದು 50 ವರ್ಷದಿಂದ ನಾವು ಬರೀ ಮ್ಯಾಂಗೋ ಮತ್ತು ಸಪೋಟ ಒಂದೆರಡು ಬೆಳೆಯನ್ನಷ್ಟೇ ಬೆಳೀತಾ ಇದ್ವಿ. ಅದು ಹಳೆಯ ಗಿಡಗಳಾಗಿದ್ವಿ ಮತ್ತು ಅಷ್ಟೊಂದು ಉತ್ಪನ್ನವೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳು ಮತ್ತು ಅಲ್ಲಿರುವಂಥ ಅಧಿಕಾರಿ ಜೊತೆ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಅವನ್ನ ತೆಗೆದುಬಿಟ್ಟು ಆ ಭಾಗದಲ್ಲಿ ಖಾನಾಪುರ ಭಾಗದಲ್ಲಿ ಯೂಶ್ವಲಿ ರೈತರು ಏನು ಬೆಳೀತಾರಪ್ಪ ಅಂತಂದ್ರೆ ಚಿಲ್ಲಿ ಬೆಳೀತಾರೆ ಮತ್ತು ಪ್ಯಾಡಿ ಬೆಳೀತಾರೆ. ಆಮೇಲೆ ಅದಾದಮೇಲೆ ಕ್ಯಾಶ್ಯೂ ಅಷ್ಟೇ ಬೆಳೀತಾರೆ. ಅವ್ರಿಗೆ ವೆಸ್ಟರ್ನ್ ಘಾಟದಲ್ಲಿ ಏರಿಯಾದಲ್ಲಿ ಬೆಳೆಯುವಂಥ ಬೆಳೆಗಳು ಭಾಳಷ್ಟು ಅದಾವೆ. ಅದ್ರ ಬಗ್ಗೆ ಪರಿಚಯ ಇಲ್ಲ. ಮುಂದೆ ನಾವು ಅವ್ರಿಗೆ ಈ ಬೆಳೆ ಬೆಳೀರಿ, ಆ ಬೆಳೆ ಬೆಳೀರಿ ಅಂತ ಅವರು ಬೆಳೆಯೋದಿಲ್ಲ. ಅವರಿಗೆ ನಾವು ಬೆಳೆದು ತೋರಿಸ್ಬೇಕು. ನಮ್ಮ ಫಾರ್ಮ್ದಲ್ಲಿ ಬೆಳೆದು ತೋರಿಸಿದಾಗ ಮಾತ್ರ ಅವರಿಗೆ ಇಂಟ್ರೆಸ್ಟ್ ಬಂದು ಒಂದು 5 ಎಕರೆ ಅಥವಾ ಒಂದು 10 ಎಕರೆ ಇದ್ದಂಥ ಒಬ್ಬ ರೈತ ಏನೇನು ತನ್ನ ಫಾರ್ಮ್ದಲ್ಲಿ 20 ಗುಂಟ 30 ಗುಂಟ 1 ಎಕರೆದಲ್ಲಿ ಬೇರೆ ಬೇರೆ ಕ್ರಾಪ್ ಮಾಡಿಕೊಂಡು ಅದರೊಳಗೆ ಇಂಟರ್ ಕ್ರಾಪ್ ಮಾಡಿಕೊಂಡು ಅದರಿಂದ ಹೊಸ ಫ್ರೂಟ್ ಕ್ರಾಪನ್ನು ಸಾರ್ವಜನಿಕರಿಗೆ ನಾವು ಕೊಡಿಸಿದಲ್ಲಿ ಹೆಚ್ಚಿನ ಲಾಭವನ್ನು ಬರ್ತದೆ. ಪ್ಲಸ್ಸು ಹೆಚ್ಚಿನ ನ್ಯೂಟ್ರಿಯೆಂಟ್ ಇರುವಂಥ ಫ್ರೂಟ್ಸು ನಮ್ಮ ಗ್ರಾಹಕರಿಗೆ ನಾವು ಕೊಡ್ತೀವಿ. ಆ ದೃಷ್ಟಿಯಿಂದ ಇದನ್ನು ನಾವು ಒಂದು ಬೇರೆ ಪ್ರೈವೇಟ್ ನರ್ಸರಿ ಆಗಲಿ ಪ್ಲಸ್ಸು ನಮ್ಮ ಹೈಯರ್ ಅಥಾರಿಟಿ ಜೊತೆ ಡಿಸ್ಕಷನ್ ಮಾಡಿ ಒಂದು 30 ಮೈನರ್ ಫ್ರೂಟ್ಸು ಪ್ಲಸ್ ಮೇಜರ್ ಫ್ರೂಟ್ಸನ್ನು ಅಲ್ಲಿ ನಾವು 10-20 ಗುಂಟದಲ್ಲಿ ನಾವು ಅದನ್ನೆಲ್ಲ ಬೆಳೆದುಬಿಟ್ಟು ಆ ಬೆಳೆದಂಥ ಜಾಗದಲ್ಲಿ ನಾವು ಆ ಏರಿಯಾದಲ್ಲಿ ಇವನ್ನೆಲ್ಲನೂ ಹಾಕಿ ಈಗಾಗಲೇ 1.5 ವರ್ಷ ಆಗಿದೆ ಹಾಕಿಬಿಟ್ಟು ಈಗ ಕೆಲವೊಂದು ಫ್ರೂಟ್ಸು ಬಿಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ನೀವು ಮಿರಾಕಲ್ ಫ್ರೂಟ್ ನೋಡ್ಬೋದು, ಆ್ಯಪಲ್ ನೋಡ್ಬೋದು, ಬಟರ್ ಫ್ರೂಟ್ ನೋಡ್ಬೋದು, ವೈಟ್ ಜಾಮೂನ್ ಹಾಕ್ಸಿದ್ವಿ, ಜಾಕ್ಫ್ರೂಟ್ ಹಾಕಿದ್ದೀವಿ, ಕೋಕಮ್ ಹಾಕ್ಸಿದ್ವಿ, ಅಂಜೂರು ನಾವು ಪಾಲಿಹೌಸಲ್ಲಿ ಹಾಕಿದ್ವಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ ಪಾಲಿಹೌಸಲ್ಲಿ ಹಾಕಿದ್ವಿ. ಆಮೇಲೆ ಬೇರೆ ಇವನ್ ಬುಷ್ ನಮ್ಮ ಪೆಪ್ಪರನ್ನು ನಾವು ಪಾಲಿಹೌಸಲ್ಲಿ ಹಾಕಿದ್ದೀವಿ. ಕೆಲವೊಂದು ಫ್ಲವರ್ಸನ್ನು ನಾವು ಅಲ್ಲೆಲ್ಲ ಈಗಾಗಲೇ ಟ್ರಯಲ್ ಮಾಡಿದ್ದೀವಿ. ಕೋಕೋನಟ್ ಡಿಫ್ರೆಂಟ್ ವೆರೈಟೀಸ್ ಹಾಕಿದ್ದೀವಿ. ಈ ಥರ ಎಲ್ಲ ಡಿಫ್ರೆಂಟ್ ಬೇರೆ ಅಲ್ಲಿ ಯಾವ ಭಾಗಕ್ಕೆ ವೆಸ್ಟರ್ನ್ ಘಾಟಕ್ಕೆ ಏನೇನು ಬರ್ತಾವನ್ನೋ ಪ್ರತಿಯೊಂದೂ ನಾವು 2-3 ವೆರೈಟಿ ತಂದು ಅಲ್ಲೆಲ್ಲ ಹಾಕಿ ನಾಟಿ ಮಾಡಿದ್ವಿ. ಈಗಾಗಲೇ ಕೆಲವೊಂದು ಫ್ರೂಟು ಇಳ್ಳು ಬರ್ತದವೆ. ಇದರಿಂದ ಅಲ್ಲಿ ಅದನ್ನು ನೋಡೋಕ್ಕೆ ಭಾಳಷ್ಟು ಸಾರ್ವಜನಿಕರು ಸ್ಟೂಡೆಂಟ್ಗಳೂ ಬರ್ತಾಯಿದ್ದಾರೆ. ಅವ್ರಿಗೆ